ಅನನ್ಯ ಕಲಾರಂಗ ಚಿಕ್ಕಬಳ್ಳಾಪುರ, ಗೌತಮ ಬುದ್ಧ ಫೌಂಡೇಶನ್ ಮಂಚನಬಲೆ ಇವರ ಸಹಯೋಗ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ವತಿಯಿಂದ 4 ದಿನಗಳ ಕಾಲ ನಾಟಕೋತ್ಸವ. ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಾಟಕ ಇದೇ ತಿಂಗಳು ಅಂದರೆ 19/3/2025ರಿಂದ 22/3/2025 4 ದಿನಗಳ ಕಾಲ ನಾಟಕ. ಉಚಿತ ಪ್ರವೇಶ. ನೋಡಬನ್ನಿ. ನಾಟಕ ಪ್ರತಿದಿನ ಸಂಜೆ 7 ಗಂಟೆಗೆ. ಇದೇ ಮೊದಲ ಬಾರಿಗೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳಿಂದ ರಂಗೋತ್ಸವ ನಾಟಕ ಪ್ರದರ್ಶನ. ಆತ್ಮದಾಮಂತ್ರನವನೋದಿಯು ಭೋಗಾಭಿಲಾಷೆಯಿಂದಿನು ನಾರಿವರಾರು ಬರದಿನ ನಡೆಯ ಏನು ದಾಸೀನನಾಗಿದೆಯಲ್ಲ ಸಿದ್ಧಾರ್ಥ. ಏನು ಶುಭ ಸುದ್ದಿ ಚೆನ್ನಜ್ಜ, ಮಂಗಳ ನಿನಾದಗಳು ನಮಗೇರುತ್ತಿಹವಲ್ಲ. ನಮಸ್ಕಾರ. ಇವತ್ತೇನು 4 ದಿನಗಳ ಕಾಲ ನಾಟಕೋತ್ಸವ ಮಾಡ್ತಾ ಇದ್ದೀವಿ. ಮೊದಲನೇ ನಾಟಕ ಮಹಾರಾತ್ರಿ, ರಚನೆ ಕುವೆಂಪು ಅವರು, ನಿರ್ದೇಶನ ಗಾನ ಅಶ್ವಥ್ ಅವರು ಮಾಡಿರ್ತಕ್ಕಂಥ ನಾಟಕ. 2500 ವರ್ಷಗಳ ಹಿಂದಿನ ಕಥೆಯನ್ನು ಆಧರಿಸಿ ಕುವೆಂಪು ಅವರು ಈ ಕಥೆಯನ್ನು ಬರೆದಿರ್ತಾರೆ. ಆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಇವತ್ತು ಈ ನಾಟಕನ ಸುಮಾರು 2 ತಿಂಗಳಿಂದ ನಾವು ಅಭ್ಯಾಸ ಮಾಡಿ ಇದು ರಂಗಕ್ಕೆ ತರ್ತಾ ಇದ್ವಿ. ನಂತರ ಆ ಸಹಯೋಗ ಅನನ್ಯ ಕಲಾರಂಗ ಚಿಕ್ಕಬಳ್ಳಾಪುರ, ಗೌತಮ ಬುದ್ಧ ಫೌಂಡೇಶನ್ ಮಂಚನಬಲೆ ಚಿಕ್ಕಬಳ್ಳಾಪುರ, ಅದೇ ರೀತಿ ಅದರ ಸಹಯೋಗದೊಂದಿಗೆ ನಾವು ಇವತ್ತು ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ಇವತ್ತು ನಾಟಕನ ಪ್ರಾರಂಭ ಮಾಡ್ತಾಯಿದ್ದೀವಿ. ಶಿಡ್ಲಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಈ ನಾಟಕ ನಡೀತಾ ಇದೆ. 3 ದಿನಗಳ ಕಾಲ ನಾಟಕೋತ್ಸವ ಮಾಡ್ತಾಯಿದ್ವಿ. ಮೊದಲನೇ ದಿನ ನಾವು ಮಹಾರಾತ್ರಿ ಮಾಡ್ತಾಯಿದ್ವಿ. ಅದು ಮೊದಲನೇ ಪ್ರದರ್ಶನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಹಿಳಾ ಮಕ್ಕಳ ಮಾಡ್ತಾಯಿದ್ದಾರೆ. ನಂತರ 2ನೇದು ದಾತ್ರಿ ಕಲಾ ಸಂಘದವರು ಈ ನಾಟಕನ ಮಾಡ್ತಾಯಿದ್ದಾರೆ. 3 ದಿವಸಗಳ ಕಾಲ ನಾಟಕೋತ್ಸವ ಮಾಡಿಕೊಡ್ತಾ ಇದ್ದಾರೆ. ಮೊದಲನೇ ನಾಟಕ ಬಂದು ಸರಸ್ವತಿ ಯಾಗಲೊಲ್ಲೆ, ಸಾವಿತ್ರಿಬಾಯಿ ಫುಲೆ ಅವರ
ಆಧಾರಿತ ಕತೆ, ಮತ್ತು ಎರಡನೇದು ನಗೆ ನಾಟಕ ಒಂದು ಮಾಡ್ತಾ ಇದ್ದಾರೆ, ಶ್ರೀಕೃಷ್ಣ ಸಂಧಾನ. ಮೂರನೇದು ಮೋಳಿಗೆ ಮಾರಯ್ಯ, ಇದು 12ನೇ ಶತಮಾನದ ಕಥೆಯನ್ನು ಆಧರಿಸಿ ಈ ನಾಟಕಗಳು ನಡೀತಾ ಇದೆ. ಎಲ್ಲರೂ ಕೂಡ ಸಾರ್ವಜನಿಕರು, ಪೋಷಕರು, ಮಕ್ಕಳು, ಎಲ್ಲ ಉಪಾಧ್ಯಾಯರು, ಶಿಕ್ಷಕರು, ಎಲ್ಲ ಕಲಾಭಿಮಾನಿಗಳು ಬಂದು ನಾಟಕಗಳನ್ನು ನೋಡಿ ಎಲ್ಲರೂ ಪ್ರೀತಿ ಆಧಾರಗಳಿಂದ ಸ್ವಾಗತನ ಮಾಡಬೇಕು ಮತ್ತು ಕಲೆಯನ್ನು ಬೆಳೆಸಬೇಕು, ಉಳಿಸಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ 4 ನಾಟಕಗಳು 4 ದಿನಗಳು ನಡೀತವೆ. ಮೊದಲನೇ ಪ್ರಯೋಗ ಮಹಾರಾತ್ರಿ 19ನೇ ತಾರೀಕು ಇದೇ ತಿಂಗಳು ನಡೀತದೆ. ಎರಡನೇ ನಾಟಕ ಸರಸ್ವತಿ ಯಾಗಲಲ್ಲೇ ಇದೇ ತಿಂಗಳು 20ನೇ ತಾರೀಕು ನಡೆಯುತ್ತದೆ. ಮೂರನೇ ನಾಟಕ ನಗೆ ನಾಟಕ ಶ್ರೀಕೃಷ್ಣ ಸಂಧಾನ 21ನೇ ತಾರೀಕು ನಡೀತದೆ ಇದೇ ತಿಂಗಳು. 22ನೇ ತಾರೀಕು ಮೋಳಿಗೆ ಮಾರಯ್ಯ ನಡೀತದೆ. ಎಲ್ಲರೂ ಕೂಡ ಬಂದು ನಾಟಕಗಳನ್ನು ನೋಡಿ ಕಲಾಭಿರುಚಿಯನ್ನು ಎಲ್ಲರಲ್ಲೂ ಬೆಳೆಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ.